ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ, ಯಾವುದೋ ಕ್ರೀಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ? ಹೌದು, ಈ ಕ್ರೀಮ್ನ ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ ಪ್ಲೀಸ್ ಇವತ್ತಿಗೆ ಸ್ಟಾಪ್ ಮಾಡಿ, ಓಕೆನಾ? ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇದರಿಂದ ಸೈಡ್ ಎಫೆಕ್ಟ್ ಏನಂತ ನೋಡ್ಕೊಂಡು ಬರೋಣ. ಈ ಕ್ರೀಮ್ ನೀವು ದಿನಾಲೂ ಬಳಸ್ತಿದ್ದೀರಾ? ಹೇಗೆ ನಿಮ್ಮ ಮುಖ ಇಂಪ್ರೂವ್ ಆಗ್ತಿದೆಯಾ? ಈ ಕ್ರೀಮ್ ನೀವು ಬಳಸ್ತಿದ್ರೆ ಇವತ್ತಿಗೆ ಸ್ಟಾಪ್ ಮಾಡಿ. ಯಾಕೆ ಅಂದರೆ ಇದರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ಇದು ಎಷ್ಟೋ ಜನಕ್ಕೆ ತುಂಬಾ ಮುಖ ಹಾಳು ಮಾಡಿದೆ ಈ ಕ್ರೀಮ್ನ. ಇದರು ಏನಪ್ಪ ಅಂದರೆ ನಮ್ಮ ಮನೇಲಿ ಯಾರು ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಹಸ್ಬೆಂಡ್ ಅಕ್ಕೋರು ಯೂಸ್ ಮಾಡಿದ್ದಾರೆ. ಅವ್ರ ಫುಲ್ಲು ಮುಖನ ಇದು ಯೂಸ್ ಮಾಡಿ ಹಾಳು ಮಾಡಿಕೊಂಡಿದ್ದಾರೆ. ಹೇಗೆ ಅಂದರೆ ಅವ್ರ ಫುಲ್ ಮುಖ ಎಲ್ಲ ರೆಡ್ ರೆಡ್ ಆಗಿದೆ. ಅದಕ್ಕೋಸ್ಕರ ತುಂಬ ಹೆಣ್ಮಕ್ಳು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದಾರೆ, ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದಾರೆ. ಪ್ಲೀಸ್ ನೀವು ಸ್ಟಾಪ್ ಮಾಡಿ ಅಂತಲೇ ಹೇಳ್ಬೋದು. ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಇದೆ. ನಿಮ್ಮ ಮುಖ ಎಲ್ಲ ಹಾಳಾಗುತ್ತೆ, ಫುಲ್ ರೆಡ್ ಆಗುತ್ತೆ. ನಿಮ್ಮ ಕೆನ್ನೆ, ಮೂಗು ಎಲ್ಲನೂ ಫುಲ್ ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ, ಇದನ್ನು ಯೂಸ್ ಮಾಡಿದರೆ ಅದು ನೋಡಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಕಿನ್ ಶೈನ್ ಕ್ರೀಮ್ ಅಂತ, ಇದು ಯಾರು ಯೂಸ್ ಮಾಡಿಬಿಡಿ, ತುಂಬ ಕಡಿಮೆ ಪ್ರೈಸಲ್ಲೇ ಕೊಡ್ತಾರೆ. ಆದರೆ ಇದು ತುಂಬಾ ಸೈಡ್ ಎಫೆಕ್ಟ್, ನಮ್ಮ ಮುಖ ಫುಲ್ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ನಾನು ನೋಡಿದ ಪ್ರಕಾರ ಎಷ್ಟೋ ಜನಕ್ಕೆ ಹೆಣ್ಮಕ್ಳು ನೋಡಿದ್ದೀನಿ, ಇದು ಎಷ್ಟೋ ಬಡ ಹೆಣ್ಮಕ್ಳು ಯೂಸ್ ಮಾಡ್ತಾರೆ. ತುಂಬ ಬೆಳ್ಳಗಾಗಬೇಕು, ತುಂಬ ನಾನು ವೈಟ್ ಆಗಬೇಕು, ಚೆನ್ನಾಗಿ ನಮ್ಮ ಮುಖ ಎಲ್ಲ ಗ್ಲೋಯಿಂಗ್ ಬರಬೇಕು ಅಂತ. ಇದರಿಂದ ಯಾವುದೇ ಗ್ಲೋಯಿಂಗ್ ಬರೋದಿಲ್ಲ, ಮತ್ತು ಬೆಳ್ಳಗೆ ಕೂಡ ಆಗೋದಿಲ್ಲ, ವೈಟ್ ಕೂಡ ಆಗೋದಿಲ್ಲ. ಇದರಿಂದ ನಮ್ಮ ಮುಖ ಫುಲ್ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಫೇಸ್ಗೆ ಸೂಟೇಬಲ್ ಆಗಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಸೂಟ್ ಆಗ್ತಿದೆಯಾ? ಒಂದು ವೇಳೆ ಆಗಿದ್ದರೂ ನೀವು ಇದನ್ನು ಸ್ಟಾಪ್ ಮಾಡಿದ ಮೇಲೆ ನಿಮ್ಮ ಮುಖ ಫುಲ್ ಎಲ್ಲ ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಏನೂ ಅರ್ಥ ಆಗಲ್ಲ, ಫುಲ್ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬಾ ಡೇಂಜರ್ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ಕ್ರೀಮ್ನ ತುಂಬ ಸೈಡ್ ಎಫೆಕ್ಟ್ ಇದೆ, ಯಾರು ಯೂಸ್ ಮಾಡಬೇಡಿ. ನನಗೆ ಎಷ್ಟು ಗೊತ್ತಿದೆಯೋ ಅದು ನಾನು ನೋಡಿದ್ದೀನಿ, ಹೆಂಗಾಗಿದೆ ಯೂಸ್ ಮಾಡಿದವರು ಅಂತ ಕಣ್ಣಾರೆ ನೋಡಿಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿ. ಯಾಕೆಂದರೆ ನಿಮ್ಮ ಮುಖನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೋಬೇಡಿ. ಯಾಕೆಂದರೆ ನಾವು ಹೊರಗಡೆ ಹೋಗುವಾಗ ಮುಖ ತೋರ್ಸೋಕ್ಕಾಗಲ್ಲ, ಆ ಟೈಪ್ ಆಗುತ್ತೆ. ಎಲ್ಲರೂ ಏನಾಯಿತು ರೆಡ್ ಆಗಿದೆ ಅಂತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಇದೆ. ಕೆಲವರಿಗೆ ಇದು ಕ್ರೀಮ್ನ ಸೆಟ್ ಆಗುತ್ತೆ, ಕೆಲವರಿಗೆ ಸೆಟ್ ಆಗಲ್ಲ. ಸೆಟ್ ಆದಮೇಲೆ ಇದನ್ನು ಸ್ಟಾಪ್ ಮಾಡಿದ್ರೆ ನಿಮ್ಮ ಮುಖ ಫುಲ್ ರೆಡ್ ಆಗುತ್ತೆ. ಸ್ಕಿನ್ ಶೈನ್ ಕ್ರೀಮ್ ಅಂತ ತುಂಬ ಹೆಣ್ಮಕ್ಳು ಇದನ್ನು ಯೂಸ್ ಮಾಡ್ತಾರೆ. ಆದರೆ ಅವರು ಬಿಟ್ಟ ಮೇಲೆ ಅವರಿಗೆ ಗೊತ್ತಾಗಿರುತ್ತೆ ಇದು ಆಲ್ರೆಡಿ ಹೇಗೆ ಏನು ಎತ್ತ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಕೂಡ ನಮ್ಮ ಹಸ್ಬೆಂಡ್ ಅಕ್ಕವ್ರು ಯೂಸ್ ಮಾಡಿದ್ದಾರೆ. ಇದು ಯೂಸ್ ಮಾಡಿ ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ, ಇವಾಗ ಬಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನೀವು ಯಾರಾದರೂ ಇದನ್ನು ಯೂಸ್ ಮಾಡ್ತಿದ್ರೆ ಪ್ಲೀಸ್ ಸ್ಟಾಪ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.